ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಲಿತಿಕ್ಷಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಸೀಮಂತಕ್ಕೆ ಸ್ಯಾರಿ ಮತ್ತೆ ಒಂದಷ್ಟು ಏನೇನೋ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಶಾಪಿಂಗ್ ಅಂತ ಹೋಗ್ತಾ ಇದ್ವು. ಸೊ ಶಾಪಿಂಗ್ ಎಲ್ಲ ಹೇಗಾಯ್ತು, ಏನೆಲ್ಲ ತಗೊಂಡ್ವು ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಅಂಡ್ ಆಲ್ಸೋ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಲೆಟ್ಸ್ ಗೋ. ಹಲೋ, ಏನಕ್ಕೆ ಬಂದಿರೋದು ಹಾಸನ್ಗೆ? ಸೊ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ತುಂಬ ಮ್ಯೂಸಿಕ್ ಇತ್ತು ಬ್ಯಾಕ್ಗ್ರೌಂಡ್ನಲ್ಲಿ. ಸೊ ನಾವು ಸ್ಯಾರಿನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದು ಹಾಸನ್ ಸುಧಾ ಸಿಲ್ಕ್ಸ್ಗೆ. ನಾನು ಆಲ್ಮೋಸ್ಟ್ ನನ್ನ ಮದುವೆ ಸೀರೆಗಳು ಆ್ಯಂಡ್ ಮೋಸ್ಟ್ ಆಫ್ ದ ಫಂಕ್ಷನ್ಸ್ಗಾಗಿರ್ಬೋದು ನಮ್ಮ ಮನೆಯಲ್ಲಿ ಯೂಶ್ವಲಿ ತೊಗೊಳ್ಳೋದು ನಾವೆಲ್ಲರೂ ಅಲ್ಲೇನೆ ಸುಧಾನಲ್ಲಿ. ಜಸ್ಟ್ ಬಿಕಾಸ್ ಲೈಕ್ ಫ್ಯಾಕಲ್ಟಿ ಅಷ್ಟು ಚೆನ್ನಾಗಿದೆ, ಲೈಕ್ ಅವ್ರ ಪ್ರತಿಯೊಬ್ಬರು ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ಯಾರಿ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆದ್ರಿಂದ ನಮಗೆ ನಾವೇನೇ ಶಾಪ್ ಮಾಡೋದಿದ್ರು ಸ್ಯಾರಿದು ನಾವು ಸುಧಾ ಸಿಲ್ಕ್ಸ್ಗೆ ಹೋಗ್ತೀವಿ. ನಾನಿಲ್ಲಿ ಪ್ರಮೋಟ್ ಏನು ಮಾಡ್ತಾ ಇಲ್ಲ, ನನಗೆ ಪರ್ಸನಲಿ ಅಲ್ಲಿ ಶಾಪ್ ಮಾಡೋದು ಇಷ್ಟ ಆಗುತ್ತೆ. ಸೊ ಆದ್ರಿಂದ ನಾವು ಅಲ್ಲಿಗೆನೆ ಹೋಗೋದು. ಒಂದಷ್ಟು ಸ್ಯಾರೀಸ್ನ ಟ್ರಯಲ್ ಮಾಡಿದೆ ನಾನು ಮತ್ತೆ ನನ್ನ ಸಿಸ್ಟರ್ಸ್. ಸೊ ಫೈನಲಿ ಒಂದಷ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವು. ಸೊ ಇದಿಷ್ಟು ಸ್ಯಾರಿಯಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಾವು ಯಾವ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಸಹ ಗೆಸ್ ಮಾಡಿ. ಸೊ ಏನೆಲ್ಲ ಶಾಪ್ ಮಾಡಿದ್ವು, ಸೊ ಯಾವ ಸ್ಯಾರಿ ಎಲ್ಲ ಶಾಪ್ ಮಾಡಿದ್ವು ಅಂತ ಹೇಳ್ಬಿಟ್ಟು ನೀವೇ ಈ ವಿಡಿಯೋನಲ್ಲಿ ನೋಡಿ. ಮಸ್ತ್ ಕಾಣ್ತದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಚೆನ್ನಾಗೈತೆ, ಮುಖನೂ ಬ್ರೈಟ್ ಅನಿಸ್ತಾ ಇದೆ ಇದಕ್ಕೆ. ಚೆನ್ನಾಗಿದೆ. ಓಕೆ, ಯಾವುದು ಕಂಪ್ಲೀಟ್ ಇಷ್ಟ ಆಗುತ್ತೆ ಅದು ಫುಲ್ ಡ್ರೈಪ್ ಮಾಡಿ ತೋರಿಸ್ತೀರಾ? ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಥರ್ಡ್ ಒನ್ ಆಮೇಲೆ ಹೇಳ್ತೀನಿ ನಾನು ಯಾವ್ದು ನಾನು ತಗೊಂಡೆ ಅಂತ. ಮೂರು ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನೀವೇ ಗೆಸ್ ಮಾಡಿ. ಇಷ್ಟ ಆಗ್ತಿದ್ಯಾ? ನಾವೇ ಹೇಳಿದ್ರೆ ಸ್ಯಾರೀಸ್ ಕಲೆಕ್ಷನ್ ಯೂಶಲಿ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಇಟ್ಕೊಂಡಿದ್ದೀನಿ. ಲೆಟ್ ಮೀ ಸಿ ಯಾವ ತಗೊಳ್ಳೋದು ಅಂತ ಗೊತ್ತಿಲ್ಲ ಇಲ್ಲ. ಸೊ ನೋಡ್ತಾ ಇದ್ದೀವಿ ಯಾವ ತಗೊಳ್ಳೋದು ಅಂತ. ಕಲೆಕ್ಷನ್ಸ್ ಇದೆ. ಸ್ಟ್ರೈಪ್ಸ್ ವೈಟ್ ಪಿಂಕ್ ಜಾಸ್ತಿ ಮಿಡಲ್ ಫುಲ್ ವೈಟ್ ಬರುತ್ತೆ, ಕೆಳಗಡೆ ಗ್ರೀನ್. ಈ ಪ್ಲೀಟ್ಸ್ ಮಾತ್ರ ಅದು ವೈಟ್ ಆಗುತ್ತೆ, ಮಧ್ಯ ವೈಟ್ ಇರುತ್ತೆ, ಕಾಲ ಹತ್ರ ಗ್ರೀನ್. ಇಲ್ಲಿ ಮೂರು ಥರ ಮಿಕ್ಸ್ ಆಗಿ ಇವಾಗ ಇನ್ನೂ ಹಾಕಿದ್ದಾರೆ. ಆ್ಯಕ್ಚುಲಿ ಮಾಡಿದಾಗ ಇದು ಒಂದು 2 ಫೀಟ್ ಬರುತ್ತೆ, ಪಿಂಕ್ ಒಂದು 2 ಫೀಟ್ ಕಾಣುತ್ತೆ, ವೈಟ್ ಒಂದು 3 ಫೀಟ್, ಮತ್ತು ಅದೊಂದು 3 ಫೀಟ್ ಕಾಣುತ್ತೆ. ಇದು ಸಕ್ಕದ ಕಾಣಿಸ್ತೀವಿ. ಇವಾಗ ಯಾವ್ದೋಕೆ ಅನಿಸ್ತಿದೆ?
ಸೂಪರಾಗಿ ಕಾಣಿಸ್ತಿದೆ. ಎಲ್ಲ ಹಾಗೆ ಹೇಳಿದ್ರೆ ಒಂದು ಹೇಳ್ಬೇಕಪ್ಪ ಅಲ್ಲ ಮೇಡಮ್. ಯಾವ್ದು ಚೆನ್ನಾಗಿ ಕಾಣಿಸ್ತು? ನಿಮ್ಮ ವೈಫಿಗೆ ಯಾವ್ದು ಚೆನ್ನಾಗಿದೆ ಅನಿಸ್ತಿದೆ? ಹೌದಾ? ಸೊ ನಾನು ನನ್ನ ಸೀಮಂತಕ್ಕೆ ಲೈಕ್ ಇದೇ ಥರದ ಸ್ಯಾರಿನ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ನಮ್ಮ ಮಮ್ಮಿಗೆ ಒಂದ್ಸಲ ಹೇಳಿದ್ವು ನಾವು. ಸೊ ಆದ್ರಿಂದ ನನ್ನ ಸೀಮಂತದಲ್ಲಿ ನನ್ನ ಮಮ್ಮಿನೇ ನನಗೆ ಸ್ಯಾರಿನ ಕೊಡ್ಸಿದ್ದು, ಅವ್ರ ಮನೆಯಿಂದನೇ ಕೊಟ್ಟಿದ್ದು. ಆ್ಯಂಡ್ ಆಲ್ಸೋ ನನ್ನ ಸಿಸ್ಟರ್ಗೂ ಸಹ ಕೊಡ್ಸಿದ್ರು. ಅದಾದಮೇಲೆ ಅವ್ರ ಮನೆಯಲ್ಲಿ ಸಹ ನನ್ನ ಸಿಸ್ಟರ್ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿನ ತೊಗೊಂಡ್ರು. ಸೊ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ತುಂಬಾ ಸ್ಯಾರಿಗಳನ್ನ ತೊಗೊಂಡ್ವು ಅವತ್ತು. ಆಲ್ಸೋ ನಮ್ಮ ಮಮ್ಮಿ ಲೈಕ್ ಬರೋದೇ ಬಂದಿದ್ದೀವಿ, ಸೊ ಇವಾಗ ಸೀಮಂತ ಪ್ರೆಗ್ನೆನ್ಸಿ ಬೇರೆ ಅಲ್ಲ, ಸೊ ಅದಕ್ಕೆ ಒಂದಷ್ಟು ಜ್ಯುವೆಲ್ರೀಸ್ನು ತಗೊಂಡ್ಬಿಡಿ ನಿಮ್ಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರು. ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ ಬಸ್ರಿ ಬೈಕೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಮ್ಮ ಡ್ಯಾಡಿ ಮಮ್ಮಿ ಏನಾದರೂ ಒಡವೆಗಳನ್ನ ತಗೊಳ್ಳಿ ಅಂತ ಹೇಳಿದ್ರು. ಸೊ ಆದ್ರಿಂದ ನೆಕ್ಸ್ಟ್ ನಾವು ಜ್ಯುವೆಲ್ರೀಸ್ನ ತಗೊಳ್ಬೇಕು ಅಂತ ಅನ್ಕೊಂಡ್ವು. ಸೊ ಫೈನಲಿ ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡಿ ಆದ್ಮೇಲೆ ಒಂದಷ್ಟು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ವು. ಸೊ ಅದಾದ್ಮೇಲೆ ನಾವು ಅನ್ಕೊಂಡ್ ಬಂದಿದ್ವು ಒಂದು, ಆಮೇಲೆ ಜ್ಯುವೆಲ್ರೀಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವು. ಸೊ ಅದಾದ್ಮೇಲೆ ಜ್ಯುವೆಲ್ರಿ ಶಾಪ್ಗೆ ಹೋದ್ವು. ತುಂಬಾನೇ ಟೈಮ್ ಆಗೋಯ್ತು ಹೇಳ್ಬೇಕಂತಂದ್ರೆ. ಲೈಕ್ ಏನೋ ತಗೊಳೋದಿಕ್ ಬಂದು ಇನ್ನೇನೇನೋ ಶಾಪ್ ಮಾಡ್ತಾ ಕುತ್ಕೊಂಡ್ವು. ಬಟ್ ತುಂಬಾನೇ ಹ್ಯಾಪಿ ಅಂತ ಅನ್ನಿಸ್ತು ಅವತ್ತಿನ ಡೇ, ಜಸ್ಟ್ ಬಿಕಾಸ್ ಒಂದು ಒಳ್ಳೆ ಡೇ ಸ್ಪೆಂಡ್ ಆಯ್ತು ಅಂತಾನೆ ಹೇಳ್ಬೋದು. ಏನ್ ತಗೊಳಕ್ಕೆ ಅಂತ ಬಂದು ಏನೇನೋ ತಗೋತಾ ಇದೀವಿ ಅನ್ನಿಸ್ತಲ್ವಾ? ಬಟ್ ಲಾಸ್ ಏನಿಲ್ಲ ಅಲ್ವಾ? ಚಿನಿ ಏನಕ್ಕೆ ಬಂದಿದ್ದೆ ಇಲ್ಲಿ? ನಾವು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೌದಾ? ದಾರಿ ತಪ್ಪಿ ಬಂದಿದ್ದಕ್ಕೂ ಒಳ್ಳೇದಾಯ್ತಾ ಇಲ್ವಾ? ಕೋರ್ಸ್ ಎಸ್ ಒಳ್ಳೇದೇ ಆಯಿತು. ಮತ್ತೆ ಟೇಕನ್ ಲಾಟ್ ಆಫ್ ಥಿಂಗ್ಸ್. ಅದೇನು ಅಂತ ಆಮೇಲೆ ಹೇಳ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲ, ಇದೇ ವಿಡಿಯೋನಲ್ಲಿ ಹೇಳ್ತೀನಿ ಅಷ್ಟೇ. ಹಾಗೆ ಅಲ್ವಾ? ಓಕೆ. ಮತ್ತೆ ಏನೇನು ತಗೊಂಡಿದ್ದು? ನಾನು ಏನೇನು ತಗೋಬೇಕಂತ, ಬಟ್ ನಾವು ಸ್ಯಾರಿ ಪರ್ಚೇಸ್ ಮಾಡೋದಕ್ಕಂತ ಬಂದಿದ್ದು. ಬಟ್ ಲಿಟ್ರಲಿ ಎಷ್ಟೊಂದು ಏನೇನೋ ಪರ್ಚೇಸ್ ಮಾಡೋದು. ಸೊ ಏನೇನು ಪರ್ಚೇಸ್ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾನು ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ನಾನು ನಿಮಗೆ. ಸೊ ಕೀಪ್ ವೇಟಿಂಗ್. ಆ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ ಏನೆಲ್ಲ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಓಕೆ. ಅಲ್ಲ, ಎಷ್ಟು ಇದು ಶಾಪ್ಸ್ಗೆ ಹೋಗಿದ್ದು? ಅಪ್ರಾಕ್ಸ್ ಒಂದು 5 to 6 ಶಾಪ್ಸ್ ಅಂತೂ ಹೋಗಿದೆ. ಇವತ್ತಂತೂ ಲಿಟ್ರಲಿ ಹೆಂಗಾಯಿತು ಅಂತಂದರೆ ನಾವು ಮಾರ್ನಿಂಗ್ ಅಷ್ಟು ಬೇಗ ಬಂದಿದ್ದೀವಿ, ಒಂದು 9:30 ಇಲ್ಲಿ ಇವಾಗ ಎಷ್ಟಾಗಿದೆ ಟೈಮು? 8 ಆಗಿದೆ. 8 ಆದರೂ ಸಹ ಈವ್ನಿಂಗ್ 8 ಆದರೂ ಸಹ ಇಲ್ಲೇ ಇದ್ದೀವಿ. ಅಂದರೆ ಏನೋ ಕೆಲಸಕ್ಕೆ ಬಂದು ಇನ್ನು ಎಷ್ಟೊಂದು ಕೆಲಸ ಮಾಡ್ತಾ ಕೂತ್ಕೊಂಡೇನೋ ಆಯಿತು. ಬಟ್ ಏನು ತೊಗೊಂಡಿದ್ದು ಅಂತ ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಕೀಪ್ ವೇಟಿಂಗ್ ಅಷ್ಟೇ. ಓಕೆ. ಸೊ ಎಲ್ಲ ಪರ್ಚೇಸ್ ಮಾಡಾಯಿತು. ಪರ್ಚೇಸ್ ಮಾಡೋ ಅಷ್ಟೊಳಗಡೆ ಇವಾಗ 8 o'clock ಆಗಿದೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಊಟ ಏನಾದರೂ ಮಾಡಿಕೊಂಡು ಮನೆಗೆ ಹೋಗ್ತಾ ಇರೋದು. ಸೊ ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ನೀವು ಈ ಬ್ಲಾಗ್ನಲ್ಲಿ ನೋಡ್ಬೋದು. ಈ ಬ್ಲಾಗ್ನ ಎಂಡ್ ತನಕ ನೋಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ಬ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಲೋ, ಖುಷಿ ಆಯ್ತಾ ಮಮ್ಮಿ? ಖುಷಿ. ಬಾಯ್ ಬಾಯ್. ಹಲೋ, ಬಾರಿ ಶಾಪಿಂಗ್ ಮಾಡ್ಬಿಟ್ಟಿದ್ದೀರಾ? ಶಾಪಿಂಗ್ ಏನಿಲ್ಲ, ಫುಲ್ ಒಥೆಂಟಿಕ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀವಿ. ಯಾವಾಗ ತಿಂದಿರೋದೇ ತಿಂತೀವಿ, ಯಾವಾಗ ತಿಂದಿರೋದೇ ತಿಂತೀವಲ್ಲ, ಅದಕ್ಕೆ ಅಲ್ಲಿ ಆಚೆ ನೋಡಿ. ಸುಸ್ತಾಯ್ತು ಚಿನಿ ಅಲ್ಲ? ಅದರಲ್ಲೂ ನೆನ್ನೆ ಬೇರೆ ಮಲಗಿಲ್ಲ, ನಿದ್ದೆನೇ ಇಲ್ಲ ಬೆಳಗ್ಗೆ ತನಕ. ಹೆವಿ ಬೆಳಗ್ಗೆಯಿಂದನೂ ನಾನು ಹಿಂಗೆ ಕೂತಿರೋದು. ಅದೇ ಏನು ಫುಡ್ ತಿನ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ.
ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಆಲ್ಸೋ ಇದಿಷ್ಟು ನಾವು ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು ಆ್ಯಂಡ್ ಯಾವ ಸ್ಯಾರಿ ಚೆನ್ನಾಗಿದೆ ಏನು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಿತಿಕ್ಷಾ ಪಟೇಲ್ ಚಾನಲ್ ಆ್ಯಂಡ್ ಲಿಶಿಕಾ ಪಟೇಲ್ ಚಾನಲ್. Until my next video, please keep waiting. Take care. Love you all. Bye-bye.